ಹಾಯ್ ಎಲ್ಲರಿಗೂ ನಮಸ್ತೆ. ಮತ್ತು ಇನ್ಸ್ಟಂಟಾಗಿ ಬೇಗ ಯಾವ ರೀತಿ ಪಡ್ಡು ಮಾಡ್ಕೊಳೋದು ಅಂತ ಹೇಳ್ತಿದ್ದೀನಿ ಬನ್ನಿ. 1 ಗ್ಲಾಸ್ ಅಕ್ಕಿ ತೊಗೊಂಡೆ, ಹಾಫ್ ಗ್ಲಾಸಷ್ಟು ಅವಲಕ್ಕಿ ತೊಗೊಳ್ಳಿ. ಸೊ 1 ಗ್ಲಾಸ್ ಅಕ್ಕಿ ತೊಗೊಂಡು ಚೆನ್ನಾಗಿ ವಾಶ್ ಮಾಡಿ, ಅದೇ ಗ್ಲಾಸಲ್ಲಿ ಹಾಫ್ ಗ್ಲಾಸ್ ಅವಲಕ್ಕಿ ಅದ್ರ ಜೊತೆ ನೆನೆ ಹಾಕಿ ಚೆನ್ನಾಗಿ ವಾಶ್ ಮಾಡಿ 1 ಅವರಿಂದ 1.5 ಅವರು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರನ್ನ ಬೆಚ್ಚಗೆ ಮಾಡಿಕೊಂಡು ಬಿಸಿನೀರಲ್ಲಿ ನೆನೆ ಹಾಕ್ಕೊಳ್ಳಿ. ಸೊ ಚೆನ್ನಾಗಿ ನೆನ್ಕೊಂಡಿರುತ್ತೆ. 1.5 ಅವರ್ 2 ಅವರ್ಸ್ ಆದಮೇಲೆ ನೋಡಿ ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಸೇಮ್ ಇಡ್ಲಿಗೆ ಯಾವ ರೀತಿ ರುಬ್ತೀರೋ ಅದೇ ರೀತಿ ರುಬ್ಕೊಳ್ಳಿ. ತೀರಾ ಗಟ್ಟಿನೂ ಇರಬಾರ್ದು, ತೀರಾ ತೆಳ್ಳಗೂ ಇರಬಾರ್ದು. ಆ ರೀತಿ ರುಬ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ಚೆನ್ನಾಗಿ ಬಿಟ್ಕೊಂಡಿರೋಂಥ ಮಿಶ್ರಣಕ್ಕೆ ಗ್ಯಾಸ್ ಮೇಲೆ ಒಂದು ಬಾಣಲಿ ಅಥವಾ ಏನಾದರೂ ಪಾತ್ರೆ ಇಟ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಆಯಲ್ಲು, ಸಾಸಿವೆ, ಜೀರಿಗೆ, ಸ್ವಲ್ಪ ಜಾಸ್ತಿನೇ ಕಡಲೆಬೇಳೆ ಹಾಕ್ಕೊಳ್ಳಿ. ಚೆನ್ನಾಗಿರುತ್ತೆ. ತಿನ್ನಬೇಕಾದ್ರೆ ಒಂದೊಂದು ಸಿಕ್ಕಿದ್ರೆ ಚೆನ್ನಾಗಿ ಅನಿಸುತ್ತೆ. ಸೊ ಚೆನ್ನಾಗಿ ಹುರ್ಕೊಳ್ಳಿ. ಜಾಸ್ತಿ ಹುರ್ಕೊಳಕ್ಕೆ ಹೋಗ್ಬಿಡಿ. ಜಾಸ್ತಿ ಹುರ್ಕೊಂಡ್ರೆ ಬ್ಲ್ಯಾಕ್ ಆಗಿಬಿಡುತ್ತೆ. ಸೊ ಸ್ವಲ್ಪ ಆಯಿಲ್ ಹಾಕಿ ಎಣ್ಣೆ, ಸಾಸಿವೆ, ಜೀರಿಗೆ, ಬೇಕಾದರೆ ಹಸಿರುಮೆಣ್ಸಿನ್ಕಾಯಿ 2ರಿಂದ 3 ಹಾಕ್ಕೊಳ್ಳಿ. ನಾನು ಒಂದೇ ಹಸಿರುಮೆಣ್ಸಿನ್ಕಾಯಿ ಹಾಕಿರೋದು. ಮಕ್ಕಳಿದ್ರೆ ಖಾರ ಆಗುತ್ತೆ ಅಂತ ಎಣ್ಣೆ ಚೆನ್ನಾಗಿ ಮಾಗಿಸ್ಕೊಳ್ಳಿ. ಕಡಲೆಬೇಳೆ, ಉದ್ದಿನಬೇಳೆ ಇಷ್ಟು ಹಾಕ್ಬಿಟ್ಟು ಸ್ವಲ್ಪ ಕರ್ಬೇವಿನ ಸೊಪ್ಪಿದ್ರೆ ಅದನ್ನು ಸ್ವಲ್ಪ ಕರ್ಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಕೊಳ್ಳಿ. ಇಷ್ಟೆಲ್ಲ ಒಗ್ಗರಣೆ ಕೊಟ್ಕೊಂಡಾದ್ಮೇಲೆ ಅದಕ್ಕೆ ಬೇಕಾಗಿರುವಂಥದ್ದು 2ರಿಂದ 3 ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. 2ರಿಂದ 3 ಈರುಳ್ಳಿ ಮತ್ತು ಒಂದು ದೊಡ್ಡ ಕ್ಯಾರೆಟು ಚೆನ್ನಾಗಿ ಎರ್ದ್ಬಿಟ್ಟು ಮೇಲ್ಗಡೆ ತುರಿದಿಟ್ಕೊಳ್ಳಿ. ಅದಾದ ತಕ್ಷಣವೇ ಎಲ್ಲದನ್ನೂ ರೆಡಿ ಮಾಡ್ಕೊಂಡಿರೋ ಕ್ಯಾರೆಟು, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಸಬ್ಬಸಿಗೆ ಸೊಪ್ಪಿದ್ರೆ ಸಬ್ಬಸಿಗೆ ಸೊಪ್ಪು ಇದು ಮತ್ತು ಎಣ್ಣೆಲಿ ಮಾಗಿಸಿರೋಂಥ ಇಷ್ಟು ಐಟಮನ್ನು ಈ ರೆಡಿ ಮಾಡ್ಕೊಂಡಿರೋ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಹೂರಾಡ್ಕೊಳ್ಳಿ. ಅದ್ರ ಜೊತೆ ರುಚಿಗೆ ಬೇಕಾಗಿರೋಂಥ ಉಪ್ಪು ಮತ್ತು ಸೋಡಾ ಹಾಕ್ಕೊಳ್ಳಿ. ಸೋಡಾ ಬೇಕಾದರೆ ಹಾಕ್ಕೋಬೋದು, ಹಾಕ್ಲಿಲ್ಲ ನಡೆಯುತ್ತೆ. ಹಾಕ್ಕೊಂಡ್ರೆ ಚೆನ್ನಾಗಿ ಬರ್ತವೆ ಪಡ್ಡು. ಸೊ ಸ್ವಲ್ಪ ಸೋಡಾ ಮತ್ತು ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗಬೇಡ್ರಿ, ಪಡ್ಡು ಕಿತ್ತೋಗ್ಬಿಡ್ತವೆ. ಸೊ ಒಂದು ಕ್ಲೀನಾಗಿ ಒಂದು ಮೀಡಿಯಮಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಪಡ್ಡು ತವಾನ ಒಲೆ ಮೇಲಿಟ್ಟು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಲ್ಲ ಫುಲ್ಲು ಲೋ ಫ್ಲೇಮಲ್ಲೇ ಇಟ್ಟು ಸ್ವಲ್ಪ ಆಯಲೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆಯಲೆಲ್ಲ ಹಾಕಿ ಚೆನ್ನಾಗಿ ತವ ಇದು ಮಾಡಾದಮೇಲೆ ಅದಕ್ಕೆ ಎಷ್ಟು ಬಂದಿರುತ್ತೋ ಅಷ್ಟು ಮಾತ್ರ 1 and 2 ಟೇಬಲ್ ಸ್ಪೂನ್ ಅಷ್ಟು ಮಾತ್ರ ಅದಕ್ಕೆ ಹಿಟ್ಟು ಹಾಕಿ. ಯಾಕಂದರೆ ಚೆನ್ನಾಗಿ ಬೇಯಬೇಕಲ್ವ. ಜಾಸ್ತಿ ಹಾಕಿದ್ರೆ ಉಬ್ಬು ಬಂದುಬಿಡುತ್ತೆ. ಉಬ್ಬು ಬಂದಾಗ ಚೆನ್ನಾಗಿ ಬೇಯಲ್ಲ. ಸೊ ಸ್ವಲ್ಪನೇ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಮತ್ತೆ ತಿರ್ಗಿ ಹಾಕ್ಕೊಳ್ಳಿ. ಒಂದು ಫೋರ್ಕು ಅಥವಾ ಒಂದು ಸ್ಪೂನಿಂದ ಕ್ಲೀನಾಗಿ ಚೆನ್ನಾಗಿ ಬರ್ತವೆ. ನಾನು ಮೀಶೋದಲ್ಲಿ ಬುಕ್ ಮಾಡಿದ್ದೆ ಇದು ಪಡ್ಡುದ ಮೇಕರ್ ಚೆನ್ನಾಗಿತ್ತು. ಸೊ ಉಲ್ಟಾ ಮಾಡಿಕೊಂಡು ಚೆನ್ನಾಗಿ ಮತ್ತೆ ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ, ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಮೇಲ್ಗಡೆ ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸೊ ಪಡ್ಡು ಚೆನ್ನಾಗಿ ರೆಡಿಯಾಗುತ್ತೆ. ನೀವು ಒನ್ ಟೈಮ್ ಟ್ರೈ ಮಾಡಿ. ಇನ್ಸ್ಟಂಟಾಗಿ ಬೇಗ ಪಡ್ಡು ಮಾಡ್ಕೋಬೇಕು ಅಂದರೆ ಈ ರೀತಿ ಮಾಡ್ಕೊಳ್ಳಿ. ಸೊ ಟ್ರೈ ಮಾಡಾದಮೇಲೆ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಬಂದಿತ್ತು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅದೇ ರೀತಿ ಇದೇ ಥರ ರೆಸಿಪಿನ ಬೇಕಾದರೆ ನೀವು ಇಡ್ಲಿ ಹಿಟ್ಟು ಮಿಕ್ಕಿರುತ್ತೆ ಅಲ್ವಾ, ಈಗ ಅಕ್ಕಿ, ಉದ್ದಿನಬೇಳೆ ಎಲ್ಲ ನೆನೆ ಹಾಕಿ ಇಡ್ಲಿ ಹಿಟ್ಟು ಮಿಕ್ಕಿರುತ್ತಲ್ಲ, ಅದೇ ರೀತಿ ಬೇಕಾದರೆ ಆ ಇಡ್ಲಿ ಹಿಟ್ಟಿಗೆ ಈಗ ಮಧ್ಯಾಹ್ನ ದೋಸೆ ಅಥವಾ ಅದರ ಬಿಟ್ಕೊಂಡಕ್ಕೆ ಬ್ಯಾಟರ್ ಮಿಕ್ಕಿರೋ ಅಂಥ ಮಿಶ್ರಣಕ್ಕೆ ಇದೇ ಥರ ಒಗ್ಗರಣೆ ಹಾಕ್ಕೊಂಡು ಸೇಮ್ ಕ್ಯಾರೆಟು ಮತ್ತು ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡಿಕೊಂಡು ಅದನ್ನು ಪಡ್ಡು ತವಕ್ಕೆ ಬಿಟ್ಕೊಂಡ್ರೆ ಸೇಮ್ ಪಡ್ಡು ಅದು ರೆಡಿ ಆಗುತ್ತೆ.